ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಆದಾಮ ಮತ್ತು ಹವ್ವಾಳನ್ನು ಉಂಟು ಮಾಡುವುದರ ಮೂಲಕ ಒಂದು ಹೊಸ ಆರಂಭವನ್ನು ಮಾಡಿದರು. ದೇವರು ಇವರಿಗಾಗಿಯೇ ಒಂದು ಪರಿಪೂರ್ಣವಾದಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿರುತ್ತಾರೆ. ಆ ಯೋಜನೆಯಲ್ಲಿ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದು ಪಾಪ ಮಾಡಿರುವುದನ್ನು ಈ ತೋಟದಲ್ಲಿ ಸೇರಿರುವುದಿಲ್ಲ. ಇದನ್ನು ಗಮನಿಸಿ. ಸಮಸ್ತವನ್ನು ಉಂಟು ಮಾಡಿದಂಥ ದೇವರು ಆತ ಸರ್ವಜ್ಞಾನಿ, ಸರ್ವವ್ಯಾಪ್ತಿಯಲ್ಲಿರುವಂಥವನು. ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಮರದ ಹಣ್ಣು ಅವ್ರಿಗೆ ಯಾಕೆ ಅರಿವನ್ನು ಕೊಡಲಿಲ್ಲ? ಆದರೆ ಆ ನಿಷೇಧಿಸಲಾಗಿದ್ದಂಥ ಹಣ್ಣನ್ನು ಅವರು ತಿಂದರು. ದೇವರು ಅವರಿಗಾಗಿ ಮೊದಲು ತಯಾರಿಸಿದಂಥ ಯೋಜನೆಯನ್ನು, ಅದು ಎಂತಹ ಯೋಜನೆಯಾಗಿದ್ದರೂ ಸರಿ, ಆ ಯೋಜನೆಯನ್ನು ಅವರು ಏನು ಮಾಡಿದರಂತಂದರೆ ವಿಫಲಗೊಳಿಸಿದರು. ಅದು ಯಾವಾಗ ವಿಫಲಗೊಳಿಸಿದರೋ ಆಗಿರುವಾಗ ನಮ್ಮ ಸ್ವಂತ ವಿವೇಚನೆ ಏನು ಹೇಳ್ತದೆ ಅಂತಂದರೆ, ಇನ್ನು ಮುಂದೆ ಅವರು ದೇವರ ಪರಿಪೂರ್ಣ ಯೋಜನೆಯನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಆದರೆ ಎದೆನ್ ತೋಟಕ್ಕೆ ಬಂದು ಅವರನ್ನು ಭೇಟಿ ಮಾಡಿದಾಗ ಅವರು ಇನ್ನು ಮುಂದಿನ ಇಡೀ ಜೀವಿತವನ್ನು ದೇವರ ಅತ್ಯುತ್ತಮ ಮಾದರಿಗಿಂತ ಕೆಳಮಟ್ಟದಲ್ಲಿ ಜೀವಿಸಬೇಕಾಗ್ತದೆ ಎಂಬುದಾಗಿ ಅವರಿಗೆ ಹೇಳುವುದಿಲ್ಲ. ನೀವು ಆದಿಕಾಂಡ 3ನೇ ಅಧ್ಯಾಯ 15ರಲ್ಲಿ ನೀವು ನೋಡಿ, ಅಲ್ಲಿ ಬಹಳ ಸ್ಪಷ್ಟವಾಗಿ ಕರ್ತನು ಹೇಳುವಂಥದ್ದೇನೆಂದರೆ, ಅಲ್ಲಿ ನಿನಗೋ ಸ್ತ್ರೀಗೋ ನಿನ್ನ ಸಂತತಿಗೋ ಸ್ತ್ರೀ ಸಂತತಿಗೋ ಹಗೆತನ ಇಡುವೆನು. ಇಲ್ಲಿ ನೋಡಿ, ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಸ್ತ್ರೀ ಸಂತತಿಗೂ ಹಗೆತನ. ಹಗೆ ಅಂತಂದರೆ ನಾವು ಇಲ್ಲಿ ಗಮನಿಸುವುದೇನಪ್ಪ ಅಂತಂದರೆ, ಒಂದು ನಮಗೂ ಮತ್ತು ಅವರಿಗೆ ಆಗದೇ ಇರುವಂತಹ ದೂರ ಸನಿಹಕ್ಕೆ ಸೇರದೇ ಇರುವಂತಹ ಒಂದು ಸಂದಿಗ್ಧವಾದಂಥ ಒಂದು ಪರಿಸ್ಥಿತಿಯನ್ನು ಇಡುವೆನು. ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಇಮ್ಮಡಿಯನ್ನು ಕಚ್ಚುವಿ ಅಂದನು. ಅಂದರೆ ಆ ಸ್ತ್ರೀಯ ಸಂತಾನವು ಏನಪ್ಪ ಅಂದರೆ ಸರ್ಪದ ತಲೆಯನ್ನು ಜಜ್ಜುವುದು ಎಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ. ಇದು ಲೋಕದ ಪಾಪಗಳಿಗೆ ಕ್ರಿಸ್ತನ ಮರಣವನ್ನು ಹೊಂದುವುದು ಮತ್ತು ಕಾಲ್ವರಿಯ ಸೈತಾನನ ಮೇಲೆ ಜಯಗೊಳಿಸುವುದನ್ನು ತೋರಿಸುವಂತಹ ಒಂದು ವಾಗ್ದಾನವಾಗಿದೆ ಅನ್ನುವಂಥದ್ದನ್ನು ಅವರು ಗ್ರಹಿಸಿದ್ರ ಅನ್ನುವಂಥದ್ದನ್ನು ನೀವು ಗಮನಿಸಿ. ಈ ವಾಸ್ತವಾಂಶಗಳನ್ನು ಆಲೋಚಿಸುವಾಗ, ಇಲ್ಲಿರ್ತಕ್ಕಂಥ ಸಂಗತಿಗಳ ಬಗ್ಗೆ ವಿಚಾರ ಮಾಡುವಾಗ, ಕ್ರಿಸ್ತನ ಮರಣವನ್ನು ಸಂಪೂರ್ಣ ನಿತ್ಯತ್ವಕ್ಕಾಗಿ ದೇವರ ಪರಿಪೂರ್ಣ ಯೋಜನೆಯಲ್ಲಿ ಸೇರಿತ್ತೆಂದು ನಾವು ತಿಳಿದಿದ್ದೇವ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಪ್ರಕಟಣೆ 13ನೇ ಅಧ್ಯಾಯ 8 ನೀವು ನೋಡುವುದಾದರೆ, ಜಗದುತ್ಪತ್ತಿಗೆ ಅಂದರೆ ಜಗತ್ತಿಗೆ ಅಸ್ತಿವಾರ ಹಾಕಿದಂದಿನಿಂದ ಯಾರ ಹೆಸರುಗಳು ಒದಿಸಲ್ಪಟ್ಟು ಕುರಿಮರಿಯಾದಾತ ತನ್ನ ಜೀವಗ್ರಂಥದಲ್ಲಿ ಬರೆದಿರುವುದಿಲ್ಲವೋ ಆ ಭೂ ನಿವಾಸಿಗಳೆಲ್ಲರೂ ಮೃಗವನ್ನು ಆರಾಧಿಸುವರು. ಇಲ್ಲಿ ಗಮನಿಸಿ ಪ್ರಿಯರೇ, ಜಗತ್ತಿನ ಅಸ್ತಿವಾರ ಅಂದರೆ ಈ ಭೂಮಿ ಉಂಟಾಗುವುದಕ್ಕಿಂತ ಮುಂಚೆ, ಈ ಭೂಮಿಗೆ ಬುನಾದಿ ಹಾಕುವುದಕ್ಕಿಂತ ಮುಂಚೆ ಯಾರ ಹೆಸರುಗಳು ಒದಿಸಲ್ಪಟ್ಟರೋ, ಕೊಯ್ಯಲ್ಪಟ್ಟರೋ ಅವರು ಜೀವ ಗ್ರಂಥದಲ್ಲಿ ಬರೆದಿದೆ. ಆ ಜೀವ ಗ್ರಂಥದಲ್ಲಿ ಬರೆದಿರುವ ಕಾರಣಕ್ಕೋಸ್ಕರ ಆ ಭೂ ನಿವಾಸಿಗಳೆಲ್ಲರೂ ಮೃಗಗಳನ್ನು ಆರಾಧಿಸುವರು ಎಂಬುದಾಗಿ ನಾವು ನೋಡ್ತೇವೆ. ಆದಾಮ ಅವ್ವ ಮಾಡಿದ ಪಾಪ, ಅದು ಅವಿಧೇಯತೆಯಿಂದ ಕೂಡಿದಂಥ ಪಾಪ, ಕ್ರಿಸ್ತನ ಮರಣಕ್ಕೆ ಕಾರಣವಾಗಿತ್ತೆಂಬುವಂಥ ಪಾಪ, ನಾವು ವಿವೇಕವನ್ನು ಗಳಿಸದಿರುವಂಥ ಪಾಪ, ಲೋಕದ ಪಾಪಗಳಿಗೆ ಕ್ರಿಸ್ತನ ಮರಣಕ್ಕೆ ಒಪ್ಪಿಸುವ ದೇವರ ಪರಿಪೂರ್ಣ ಯೋಜನೆಯು ಆದಾಮನ ಬಿದ್ದರೂ ಈಡೇರಿತು ಎನ್ನುವಂತಿಲ್ಲ. ಆದರೆ ಅದು ಆತನ ಬೀಳುವಿಕೆಯ ಮೂಲಕ ಒಂದು ಪಾಪವನ್ನು ಮಾಡಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದಾಮನು ಪಾಪ ಮಾಡದೇ ಇದ್ದಿದ್ದರೆ ಕಲ್ವರಿಯ ಶಿಲುಬೆಯ ಮೇಲೆ ಪ್ರದರ್ಶಿಸಲ್ಪಟ್ಟಂಥ ದೇವರ ಪ್ರೀತಿಯನ್ನು ಅರಿತುಕೊಳ್ಳುವುದಕ್ಕೆ
ಅವಕಾಶ ನಮಗೆ ಸಿಗುತ್ತಿರಲಿಲ್ಲ ಎಂಬುದನ್ನು ಗಮನಿಸ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ನಿಮ್ಮ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಡಲಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್.